ಈಗ ನೆನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀನಿ ಸರ್, ನವೆಂಬರ್ ಕ್ರಾಂತಿ ಮುಗೀತು. ನೀವೆಂತದಿಲ್ಲ ಕ್ರಾಂತಿ ಕ್ರಾಂತಿ ಕ್ರಾಂತಿ. ನಾನು ಆವತ್ತೇ ಇಲ್ಲ ಮಾಧ್ಯಮದಲ್ಲಿ ಜಾಸ್ತಿ ಆಯಿತು. ನಾವು ಕೇಳಿ ಸರ್, ನಾವೇ ನಾನು ದಿಲ್ಲಿಯಲ್ಲೇ ಹೇಳಿದೆ, ನಾನು ನವೆಂಬರ್ ಕ್ರಾಂತಿನೂ ಇಲ್ಲ ಪ್ರಾಂತಿನೂ ಇಲ್ಲ. ಈ ಯಾರು ನವೆಂಬರಲ್ಲಿ ಕ್ರಾಂತಿ ಅಂದವರು ಅವ್ರಿಗೆ ನವೆಂಬರ್ ಆದಮೇಲೆ ಬೇದಿ ವಾಂತಿ ಶುರು ಆಗ್ತದೆ ಅಂತ ಆವತ್ತೇ ದಿಲ್ಲಿಯಲ್ಲಿ ಹೇಳಿದೆ. ನವೆಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಸಂಕ್ರಾಂತಿ ಹೋಯ್ತು, ಈಗ ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ನಾನು ಹೇಳ್ತಲ್ಲ ಸರ್, ನನ್ನ ಅಭಿಪ್ರಾಯ 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಕೂತಿರ್ತಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ಪ್ರಸಾದಬ್ಬಯಿಂದ, ಜಬ್ಬಾರ್ ಅವರಿಂದ ಸಾಧ್ಯ ಅಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ಇಲ್ಲ, ನಾನು ಹೇಳ್ತಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಮಾಡ್ತಾರ, ಮಾಡಲಿ. ಡಿ ಕೆ ಶಿವಕುಮಾರ್ ಆಗ್ತಾರ, ಆಗಲಿ. ಯಾರು ಬೇಕು ಬೀದಿಗೋ ದಾಸೆ ಆಗಲಿ, ಹೈಕಮಾಂಡ್ ನಾವು ಒಪ್ಕೊಳ್ತೀವಿ. ಸರ್ ಶಾಸಕ ನಾವೆಲ್ಲ ಹೈಕಮಾಂಡ್. ನಾನು ಹೇಳ್ತಲ್ಲ, ನಾನು ಒಬ್ಬ ಶಾಸಕ, ಇವರು ಒಬ್ರು ಶಾಸಕರು. ಈಗ ನಮ್ಮ ಪಕ್ಷ ಹೈಕಮಾಂಡ್ ರೀ. ಈಗ ಬೀದಿ ದಾಸೆ ಆಗ್ಲಿ ಅಂದ್ರಲ್ಲ, MLA ಇರ್ಲಾರ್ದವ್ರು ಯಾರಾದರೂ ಮುಖ್ಯಮಂತ್ರಿ ಹೈಕಮಾಂಡ್ ಮಾಡಿದ್ರು ಯಾರು ಮಾಡಿದ್ರು ಹೈಕಮಾಂಡ್ ನಾವು ಒಪ್ಕೊಂತೀವಿ. ಇಲ್ಲ MLA ಅಂದ್ರಿಲ್ಲ, ಒಂದ್ ನಿಮಿಷ ಕೇಳ್ರಿ. ಇಲ್ಲ ಅದಕ್ಕೆ ಹೇಳ್ತೀನಿ, ನಮ್ಮ ಪಕ್ಷ ನ್ಯಾಷನಲ್ ಪಾರ್ಟಿ. ಯಾರು ಬೇಕು MLA ಆಗ್ಬೇಕಂತಾನಿಲ್ಲ. 6 ತಿಂಗಳು ಇದ್ದಿರ್ತದವ್ರಿಗೆ MLC ಆಗ್ಬೋದು, MLA ಆಗ್ಬೋದು, ಏನು ಬೇಕಾದಾಗ್ಬೋದು. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹಾಂ, ಭಾಳ ಜನ ಆಗಿದ್ದಾರೆ, ಆ ಥರ ಭಾಳ ಜನ ಆಗಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಆಗಿ ಆಮೇಲೆ 6 ತಿಂಗಳೊಳಗಡೆ ಇಲ್ಲ MLC ಆಗಬೇಕು, ಇಲ್ಲ MLA ಆಗಬೇಕು. ಹಂಗಂಗೆ ಆಗಲ್ಲ.